ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ನಾವು ರಾಗಿನ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತಂದು ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು, ರೈತರು ಏನು ಮಾಡ್ತಾರೆ ಹಳ್ಳಿ ಕಡೆ. ಸೊ ರಾಗಿನ ಹೊಲದಲ್ಲಿ ಬೆಳೆದ್ಬಿಟ್ಟು ಒಂದು ಕಣ ಥರ ಫಾರ್ಮೇಟ್ ಮಾಡ್ತಾರೆ. ಕಣ ಥರ ಅಂದರೆ ಕ್ಲೀನಾಗಿ ಅದನ್ನೆಲ್ಲ ನೆಲ ಒರೆಸ್ಬಿಟ್ಟು ಏನು ಕಲ್ದಿಲ್ದರೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ರಾಗಿನ ಹೊಲದಿಂದ ಈ ಥರ ಟ್ಯಾಕ್ಟ್ರಲ್ಲೋ ಅಥವಾ ಗಾಡಿಲೋ ತಂದುಬಿಟ್ಟು ಒಂದು ಕಡೆ ಡಿಪ್ ಮಾಡಿಬಿಟ್ಟು ಟ್ಯಾಕ್ಟ್ರಿ ಸಹಾಯದಿಂದ ಅಥವಾ ರೋಣ್ಗಳ ಸಹಾಯದಿಂದ ಅದನ್ನು ಕ್ಲೀನ್ ಮಾಡ್ತಾರೆ. ಈಗ ನೀವು ವಿಡಿಯೋದಲ್ಲಿ ನೋಡ್ಬೋದು ನೀವು, ಈಗ ಹೊಸದಾಗಿ ಹೊಲದಿಂದ ರಾಗಿನ ತಂದುಬಿಟ್ಟು ಕಣದಲ್ಲಿ ಡಂಪ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಭಾಳ ರೈತರ ಶ್ರಮ ಇರುತ್ತೆ. ಅವರಷ್ಟು ಈಸಿಯ ಪ್ರೊಸೆಸ್ ಅಲ್ಲ ಇದು ಎಕ್ಸ್ಪೋರ್ಟ್ ಮಾಡೋದು. ನಾವೇನು ಮಾಡ್ತೀವಿ, ರಾಗಿನ ಅಂಗಡಿಲಿ ತಂದುಬಿಟ್ಟು ನಾವು ಹಿಟ್ ಮಾಡಿಕೊಂಡು ರಾಗಿ ಮುದ್ದೆ ಅಥವಾ ರಾಗಿ ಪದಾರ್ಥದಲ್ಲಿ ಏನೇ ಸಿಗುತ್ತೋ ಇದು ಮಾಡ್ತೀವಿ. ಇಲ್ಲಿ ನೋಡ್ಬೋದು ರಾಗಿನ ಹುರಿದ್ದಾರೆ. ಇದು ಹುಲ್ಲಿನ ಜೊತೆ ರಾಗಿನ ಇರುತ್ತೆ. ಸೊ ಅದನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು ಕಮ್ಮಿಂಗ್ ವೀಡಿಯೋದಲ್ಲಿ ನೀವು ತಿಳ್ಕೊತೀರ. ಫ್ರೆಂಡ್ಸ್, ಈಗ ನೋಡ್ಬೋದು ನೀವು, ಮೊದಲು ಆ ಥರ ಟ್ಯಾಕ್ಟ್ರಿಂದ ತಂದಂಥ ಹುಲ್ಲ ಈ ಥರ ಕಣ ತುಂಬ ಅಳ್ತಾರೆ. ಸೊ ಒಂದೇ ಸಮತಟ್ಟಾಗಿ ಅಳ್ಬಿಟ್ಟು ನೆಕ್ಸ್ಟು ಇದ್ರ ಮೇಲೆ ಟ್ಯಾಕ್ಟ್ರಿ ಅಥವಾ ರೋಣ್ಗೆಲ್ಲ ಓಡಿಸ್ತಾರೆ. ಸೊ ಅದು ಆಲ್ಮೋಸ್ಟ್ ಲೈಕ್ 1.5 ಅವರ್ ಪ್ರೊಸೀಜರ್ ಇರುತ್ತೆ. ಟ್ಯಾಕ್ಟ್ರ್ ಏನು ಮಾಡಬೇಕು, ಅದು ರೌಂಡ್ ಹೊಡಿತಾ ಇರಬೇಕು ಹುಲ್ ಮೇಲೆ. ಸೊ ಹುಲ್ ಟ್ಯಾಕ್ಟ್ರಿ ವೆಯ್ಟ್ಗೆ ಆ ರಾಗಿ ಕಾಳೆಲ್ಲ ಕೆಳಗಡೆ ಉದುರುತ್ತೆ, ಹುಲ್ ಮಾತ್ರ ಮೇಲ್ಗಡೆ ಬರುತ್ತೆ. ಸೊ ಟ್ಯಾಕ್ಟ್ರಿ ಯಾವ ಥರ ಹೊಡಿತಾರೆ ಅನ್ನೋದು ನೆಕ್ಸ್ಟ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ಲೀಸ್ ವಾಚ್ ಮಾಡಿ ಕಂಟಿನ್ಯೂ ಆಗಿ. ಹಾಯ್ ಫ್ರೆಂಡ್ಸ್, ಈಗ ನೋಡ್ಬೋದು ಟ್ಯಾಕ್ಟ್ರಿ ಬರ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಟ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಈ ಥರ ಪ್ರೊಸೀಜರ್ ನೆಕ್ಸ್ಟ್ 1 ಅವರ್ ಕಂಟಿನ್ಯೂ ಆಗುತ್ತೆ. ಆ ಹುಲ್ ಸಣ್ಣಕ್ಕಾಗೋ ತನಕ, ಆಮೇಲೆ ಅದರಲ್ಲಿರ್ತಕ್ಕಂಥ ಕಾಳೆಲ್ಲ ಕೆಳಗಡೆ ಬರೋ ತನಕ. ಸೊ ಈ ಟ್ಯಾಕ್ಟ್ರ್ ರನ್ ಆಗ್ತಾನೆ ಇರುತ್ತೆ ಹಂಗೆ. ಫ್ರೆಂಡ್ಸ್, ಸ್ವಲ್ಪ ಫಾರ್ವರ್ಡಲ್ಲಿ ಹೊಡಿತಾರೆ ಮತ್ತು ಸ್ವಲ್ಪ ಅರ್ಧ ಗಂಟೆ ಬ್ಯಾಕ್ವರ್ಡ್ ರಿವರ್ಸ್ ಗೇರಲ್ಲಿ ಹೊಡಿತಾರೆ.
ಫ್ರೆಂಡ್ಸ್, ಒನ್ಸ್ ಇದು ಫ್ಯಾಕ್ಟ್ರಿ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಅದಕ್ಕೆ ಆ ಕೋಲಿದೆಯಲ್ಲ ಅದಕ್ಕೆ ಮೆರೆ ಅಂತ ಕರೀತಾರೆ. ಆ ಮೆರೆ ಯೂಸ್ ಮಾಡಿಕೊಂಡು ಹುಲ್ಲನ್ನ ಉಲ್ಟಾ ಪಲ್ಟ ಹಾಕ್ತಾರೆ. ಮೇಲ್ಗಡೆದು ಎಲ್ಲ ಕಾಳಿರುತ್ತೆ ಮತ್ತು ಕೆಳಗಡೆ ಏನಾರು ಇದ್ದರೆ ಅಕಸ್ಮಾತು, ಸೊ ಇದನ್ನ ಈ ಥರ ಉಲ್ಟಾ ಮಾಡಿಬಿಟ್ಟು ಮತ್ತೆ ಇದ್ರ ಮೇಲೆ ಇನ್ನೊಂದು ರೌಂಡ್ ಟ್ಯಾಕ್ಟ್ರ್ ಹೊಡಿತಾರೆ. ಸೊ ಮೇಕ್ ಶ್ಯೂರ್ ಆ ರಾಗಿ ಹುಲ್ಲಲ್ಲಿ ಎಲ್ಲ ರಾಗಿ ಕಾಳನ್ನು ಉದುರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಎಷ್ಟು ಧೂಳಿದೆ ಅಂತ, ಎಷ್ಟು ಕಷ್ಟ ಇದ್ದಾರೆ ಇದ್ರದ್ದು. ಇಲ್ಲಿ ಟೋಟಲ್ 5 ಜನ ಕೆಲಸ ಮಾಡ್ತಿದ್ದಾರೆ.